ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದಂತಹ ಸಹಕಾರಿ ಸಂಘದ ಅಡಿಯಲ್ಲಿ ಕೆಲಸ ಮಾಡುತ್ತಿರುವಂತಹ ಹಿರೇಕೆರೂರು ತಾಲೂಕು ವಿದ್ಯಾವರ್ತಕ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಹಿರೇಕೆರೂರು ಇವರ ಒಂದು ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದು ಈ ಒಂದು ಹುದ್ದೆಗಳನ್ನು ತುಂಬಲಿಕ್ಕೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಇಲ್ಲಿ ಯಾವ್ಯಾವ ಸಂಸ್ಥೆಗಳು ಯಾವ್ಯಾವ ವಿಷಯದ ಪೋಸ್ಟ್ ಖಾಲಿ ಇದೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇಲ್ಲಿ ಸಹಕಾರಿಯ ಆಶ್ರಯದಲ್ಲಿ ನಡೆಯುತ್ತಿರುವ ಶಾಲಾ ಕಾಲೇಜುಗಳಲ್ಲಿ ಖಾಲಿ ಇರುವ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು ತುಂಬಿಕೊಳ್ಳಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. BR ತಂಬಾಕದ ಕಲಾ ವಾಣಿಜ್ಯ ವಿಜ್ಞಾನ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಹಿರೇಕೆರೂರು. ಈ ಒಂದು ಕಾಲೇಜಿನಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಒಂದು ಮಾಹಿತಿಯನ್ನು ತಿಳಿಸುತ್ತೇನೆ. ಸಹಾಯಕ ಪ್ರಾಧ್ಯಾಪಕರ ಹುದ್ದೆ, ಇಲ್ಲಿ ವಿಷಯಗಳು ಬಂದುಬಿಟ್ಟು ಕನ್ನಡ 2 ಹುದ್ದೆ ಇದೆ. ಇಂಗ್ಲೀಷ್ 1, ಇತಿಹಾಸ 1, ಅರ್ಥಶಾಸ್ತ್ರ 1, ರಾಜ್ಯಶಾಸ್ತ್ರ 1, ಭೂಗೋಳಶಾಸ್ತ್ರ 2, ಹಾಗೆ ಜರ್ನಲಿಸಮ್ 1, ವಾಣಿಜ್ಯ ವಿಭಾಗದಲ್ಲಿ 3 ಹುದ್ದೆಗಳಿದ್ದಾವೆ. ಗಣಿತದಲ್ಲಿ 1, ಭೌತಶಾಸ್ತ್ರ 1, ಸಸ್ಯಶಾಸ್ತ್ರದಲ್ಲಿ 2 ಹುದ್ದೆಗಳು, ಪ್ರಾಣಿಶಾಸ್ತ್ರದಲ್ಲಿ 2 ಹುದ್ದೆಗಳು, ಅದೇ ರೀತಿಯಾಗಿ ರಸಾಯನಶಾಸ್ತ್ರದಲ್ಲಿ 2 ಹುದ್ದೆಗಳು. ಒಟ್ಟು ಇಷ್ಟು ಹುದ್ದೆಗಳು. ಇದು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳು. ಇದಕ್ಕೆ ಕ್ವಾಲಿಫಿಕೇಷನ್ ಬಂದುಬಿಟ್ಟು MA, MSc, MCom, KCET, NET, PhD ಇವುಗಳಲ್ಲಿ ಯಾವುದಾದ್ರೂ ಒಂದು ಪಾಸ್ ಆಗಿದ್ದರೂ ನಡೆಯುತ್ತೆ. PhD ಅಥವಾ ನೆಟ್ ಅಥವಾ KCET 3ರಲ್ಲಿ ಯಾವುದಾದ್ರೂ ಒಂದು ಪಾಸ್ ಆಗಿದ್ದರೂ ನೀವು ಸಹಾಯಕ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅನುಭವ ಕೇಳಿದ್ದಾರೆ, 3 ವರ್ಷದ ಅನುಭವ ಇರಬೇಕು ಅಂತ ಕೇಳಿದ್ದಾರೆ. ನಂತರ ಇದೇ ಕಾಲೇಜಿನಲ್ಲಿ ದೈಹಿಕ ನಿರ್ದೇಶಕರು 1 ಹುದ್ದೆ ಇದೆ. MPEd ಬೇಕಿದೆ. ಇದಕ್ಕೆ KCET, NET, PhD ಇದಕ್ಕೂ ಕೂಡ 3 ವರ್ಷ ಅನುಭವವನ್ನು ಕೇಳಿದ್ದಾರೆ. ಗ್ರಂಥಪಾಲಕರು 1 ಹುದ್ದೆ ಇದೆ. ಇದಕ್ಕೆ ಮಾಸ್ಟರ್ ಆಫ್ ಲೈಬ್ರರಿಯನ್, KCET, PhD ಪಾಸ್ ಆಗಿರಬೇಕು, 3 ವರ್ಷದ ಅನುಭವ. ನಂತರ ಅದೇ ಕಾಲೇಜಿನಲ್ಲಿ ಸ್ನಾತಕೋತ್ತರ ವಿಭಾಗ MComನಲ್ಲಿ ಸಹಾಯಕ ಪ್ರಾಧ್ಯಾಪಕರು ವಾಣಿಜ್ಯಶಾಸ್ತ್ರದಲ್ಲಿ 3 ಹುದ್ದೆಗಳಿದೆ. MCom ಆಗಿರಬೇಕು, KCET, NET, PhD ಆಗಿರಬೇಕು, 5 ವರ್ಷದ ಅನುಭವ ಇರಬೇಕು. ನಂತರ ಅವ್ರದ್ದೇ ಈ ಒಂದು ಸಹಕಾರಿ ಸಂಘದ ವಲಯದಲ್ಲಿ ಬರುವಂತಹ ಮತ್ತೊಂದು ಕಾಲೇಜ್ ಆದಂಥ ಶ್ರೀ ತರಳಬಾಳು ಜಗದ್ಗುರು ಶಿಕ್ಷಣ BEd ಮಹಾವಿದ್ಯಾಲಯ ಹಿರೇಕೆರೂರು. ಈ ಒಂದು BEd ಕಾಲೇಜಿನಲ್ಲಿ ಖಾಲಿ ಇರುವಂಥ ಒಂದು ಶಿಕ್ಷಕರ ಹುದ್ದೆಗಳು, ಉಪನ್ಯಾಸಕರು ಅಥವಾ ಎಲ್ಲ ಹುದ್ದೆಗಳಿದ್ದಾವೆ. ಇಲ್ಲಿ ಪ್ರಾಚಾರ್ಯರು ಯಾವುದೇ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಜೊತೆಗೆ MEd ಮತ್ತು PhD ಪದವಿ ಹೊಂದಿರಬೇಕು, 1 ಹುದ್ದೆ ಇದೆ. ಇದಕ್ಕೆ ಕ್ವಾಲಿಫಿಕೇಷನ್ ಬಂದುಬಿಟ್ಟು MSc, MEd, PhD 5 ವರ್ಷದ ಅನುಭವ ಬೇಕು. ನಂತರ ಇದೇ ಕಾಲೇಜಿನಲ್ಲಿ ಉಪನ್ಯಾಸಕರು, ಕನ್ನಡ ಉಪನ್ಯಾಸಕರು 1 ಹುದ್ದೆ ಇದೆ. ಇಂಗ್ಲೀಷ್ ಉಪನ್ಯಾಸಕರು 1, ವಿಜ್ಞಾನ ಉಪನ್ಯಾಸಕರು CBZ ಆಗಿರಬೇಕು, 2 ಹುದ್ದೆ ಇದೆ. ಗಣಿತ PCMB 2 ಹುದ್ದೆಗಳಿದೆ. ಅದೇ ರೀತಿಯಾಗಿ ಸಮಾಜ ವಿಜ್ಞಾನ, ಹಿಸ್ಟ್ರಿ 2 ಹುದ್ದೆಗಳು, ಇತಿಹಾಸ 1, ರಾಜ್ಯಶಾಸ್ತ್ರ 1, ಅರ್ಥಶಾಸ್ತ್ರ 1, ಸಮಾಜಶಾಸ್ತ್ರ 1 ಇಷ್ಟು ಉಪನ್ಯಾಸಕರ ಹುದ್ದೆ ಇದೆ. ಇದಕ್ಕೆ ಕ್ವಾಲಿಫಿಕೇಷನ್ ಬಂದುಬಿಟ್ಟು MA, MEd, MSc, MEd, KCET, NET ಪಾಸ್ ಆಗಿರಬೇಕು, 3 ವರ್ಷದ ಅನುಭವ ಇರಬೇಕು. ನಂತರ ಈ ಕಾಲೇಜಿನಲ್ಲಿ ದೈಹಿಕ ನಿರ್ದೇಶಕರಲ್ಲಿ ಉಪನ್ಯಾಸಕರಾಗಿ 1 ಹುದ್ದೆ ಇದೆ. MPEd, KCET, NET ಪಾಸ್ ಆಗಿರಬೇಕು, 3 ವರ್ಷ ಅನುಭವ ಇರಬೇಕು. ನಂತರ ಚಿತ್ರಕಲಾ ಉಪನ್ಯಾಸಕರು, ಇದರಲ್ಲಿ 1 ಹುದ್ದೆ ಇದೆ. MF KCET ಆಗಿರಬೇಕು, 3 ವರ್ಷದ ಅನುಭವ. ಗ್ರಂಥಪಾಲಕರು 1 ಹುದ್ದೆ ಇದೆ. ಇದಕ್ಕೆ ಮಾಸ್ಟರ್ ಆಫ್ ಲೈಬ್ರರಿಯನ್, KCET, NET ಪಾಸ್ ಆಗಿರಬೇಕು, 3 ವರ್ಷದ ಅನುಭವ. ನಂತರ ಇವರ ಮತ್ತೊಂದು ಸಂಸ್ಥೆಯಾದಂಥ KH ಪಾಟೀಲ್ ಪದವಿ ಪೂರ್ವ ಮಹಾವಿದ್ಯಾಲಯ ಹಿರೇಕೆರೂರು PU ಕಾಲೇಜಿನಲ್ಲಿ ಖಾಲಿ ಇರುವಂಥ ಉಪನ್ಯಾಸಕ ಹುದ್ದೆಗಳು. ಉಪನ್ಯಾಸಕರು ಕನ್ನಡ 3 ಇದೆ, ಇಂಗ್ಲೀಷ್ 1 ಇದೆ, ಇತಿಹಾಸ 1 ಇದೆ, ರಾಜ್ಯಶಾಸ್ತ್ರ 1, ಭೂಗೋಳಶಾಸ್ತ್ರ 1, ವಾಣಿಜ್ಯಶಾಸ್ತ್ರ 1, ಗಣಿತಶಾಸ್ತ್ರ 1 ಇದೆ, ಹಾಗೆ ಜೀವಶಾಸ್ತ್ರ 2, ರಸಾಯನಶಾಸ್ತ್ರ 1, ಶಿಕ್ಷಣಶಾಸ್ತ್ರ 1, ಸಮಾಜಶಾಸ್ತ್ರ 1. MA BEd, MSc BEd, MCom BEd ಮಿನಿಮಮ್ 55% ಆಗಿರಬೇಕು, ಮತ್ತು 3 ವರ್ಷದ ಅನುಭವ ಕೇಳಿದ್ದಾರೆ. ಇದರಲ್ಲಿ ಗ್ರಂಥಪಾಲಕರು 1 ಹುದ್ದೆ ಇದೆ. ಮಾಸ್ಟರ್ ಆಫ್ ಲೈಬ್ರರಿಯನ್ 3 ವರ್ಷದ ಅನುಭವ ಇರಬೇಕು. ನಂತರ ಶ್ರೀ ತರಳಬಾಳು ಕೈಗಾರಿಕಾ ತರಬೇತಿ ಕೇಂದ್ರ ITI ಕಾಲೇಜಿನಲ್ಲಿ ಉಪನ್ಯಾಸಕರ ಹುದ್ದೆ ಬೇಕು. ಉಪನ್ಯಾಸಕರ ಹುದ್ದೆ ಖಾಲಿ ಇದ್ದು ಇಲ್ಲಿ ಯಾವ ಸಬ್ಜೆಕ್ಟ್ನ ಉಪನ್ಯಾಸಕರು ಬೇಕಪ್ಪ ಅಂದರೆ ಫಿಕ್ಟರ್ 1 ಹುದ್ದೆ ಇದೆ, ಎಲೆಕ್ಟ್ರಿಷಿಯನ್ 1 ಹುದ್ದೆ,
ಇದಕ್ಕೆ ಡಿಪ್ಲೊಮೊ ಇನ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಿಕ್ ಇಂಜಿನಿಯರು, ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 3 ವರ್ಷದ ಅನುಭವ ಕೇಳಿದ್ದಾರೆ. ನಂತರ ಇವ್ರದೇ ಸಂಸ್ಥೆಯಾದಂತಹ ಪ್ರೌಢಶಾಲಾ ವಿಭಾಗದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಸಹ ಶಿಕ್ಷಕರು ಕನ್ನಡ 2 ಇದೆ, ಇಂಗ್ಲೀಷ್ 3 ಹುದ್ದೆಗಳು, ಸಮಾಜ ವಿಜ್ಞಾನ 3, ಹಿಂದಿ 3, ವಿಜ್ಞಾನ 2, ಗಣಿತ 2. ಇದಕ್ಕೆ BA B.Ed ಅಥವಾ BSc B.Ed 3 ವರ್ಷದ ಅನುಭವ ಕೇಳಿದ್ದಾರೆ. ನಂತರ ಇವರದೇ ಸಂಸ್ಥೆಯಾದಂಥ ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಸಹ ಶಿಕ್ಷಕರು, ಕಲಾ ಸಹ ಶಿಕ್ಷಕರು 2 ಹುದ್ದೆಗಳು, ಹಿಂದಿ ಸಹ ಶಿಕ್ಷಕರು 1, BA B.Ed 3 ವರ್ಷದ ಅನುಭವ ಇರಬೇಕು. ಈ ಎಷ್ಟು ಹುದ್ದೆಗಳಿಗೆ ಏನು ಮಾಡಿದಾರಪ್ಪ ಅಂದರೆ ಇವರು ನೋಟಿಫಿಕೇಷನನ್ನು ಕೊಟ್ಟಿದ್ದಾರೆ. ಇದು ಹಿರೇಕೆರೂರು ತಾಲೂಕು ವಿದ್ಯಾವರ್ತಕ ಸೌಹಾರ್ದ ಸಹಕಾರಿ ಸಂಘ ಇದರ ಒಂದು ಅಡಿಯಲ್ಲಿ ಕೆಲಸ ಮಾಡುತ್ತಿರುವಂಥ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ. ಇಷ್ಟು ಹುದ್ದೆಗಳಿಗೆ ಇವರು ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ನೀವೇನು ಮಾಡಬೇಕಪ್ಪ ಅಂದರೆ ಪೂರ್ಣ ವಿವರಗಳನ್ನೊಳಗೊಂಡಂತಹ ಅರ್ಜಿಗಳನ್ನು ಪ್ರಕಟಣೆಯಾದ 21 ದಿನಗಳೊಳಗಾಗಿ ಅರ್ಜಿಗಳನ್ನು ಈ ಕೆಳಕಂಡ ವಿಳಾಸಕ್ಕೆ ಅಂಚೆ ಮೂಲಕ ತಲುಪುವಂತೆ ಕಳುಹಿಸಬೇಕು ಮತ್ತು ದಿನಾಂಕ 10/5/2025 ಆಡಳಿತ ಮಂಡಳಿಯಲ್ಲಿ ಇಲ್ಲೇನು ಮಾಡ್ತಾರಪ್ಪ ಅಂದರೆ ಇಂಟರ್ವ್ಯೂ ಇರುತ್ತೆ. 10ನೇ ತಾರೀಕು 5ನೇ ತಿಂಗಳು 2025 ಹಿರೇಕೆರೂರಿನ CES ಆಡಳಿತ ಮಂಡಳಿಯ ಕಚೇರಿಯಲ್ಲಿ ನಡೆಯುವ ಸಂದರ್ಶನಕ್ಕೆ ತಮ್ಮ ಎಲ್ಲ ವಿದ್ಯಾರ್ಹತೆಯ ಮೂಲ ದಾಖಲೆಗಳು, ಪದವಿ, ಸ್ನಾತಕೋತ್ತರ ಪದವಿಯಲ್ಲಿ ಕನಿಷ್ಠ 55 ಅಂಕಗಳನ್ನು ಪಡೆದಿರಬೇಕು ಮತ್ತು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರಗಳೊಂದಿಗೆ ಹಾಜರಾಗಲು ತಿಳಿಸಿದೆ. ಸಂದರ್ಶನಕ್ಕೆ ಬಂದ ಅಭ್ಯರ್ಥಿಗಳಿಗೆ ಯಾವುದೇ ಪ್ರಯಾಣ ಭತ್ಯೆ ಅಥವಾ ಇತರೆ ಭತ್ಯೆ ನೀಡಲಾಗುವುದಿಲ್ಲ. ಅರ್ಜಿಯನ್ನು ಸಲ್ಲಿಸುವಂತಹ ವಿಳಾಸ ಬಂದುಬಿಟ್ಟು ಗೌರವ ಕಾರ್ಯದರ್ಶಿಗಳು, ಹಿರೇಕೆರೂರು ತಾಲೂಕು ವಿದ್ಯಾವರ್ತಕ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ, ಹಿರೇಕೆರೂರು. ಈ ಒಂದು ಹಾವೇರಿ ಜಿಲ್ಲೆಯಲ್ಲಿ ಬರುವಂತಹ ಒಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾಗಿದೆ. ಈ ಒಂದು ವಿಳಾಸಕ್ಕೆ ನೀವೇನು ಮಾಡಬೇಕಪ್ಪ ಅಂದರೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಮತ್ತು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂದರೆ ಇಲ್ಲಿ ಅವರ ಒಂದು ಇಮೇಲ್ ಇದೆ ಮತ್ತು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ. ಕಾಂಟ್ಯಾಕ್ಟ್ ನಂಬರ್ ಬಂದುಬಿಟ್ಟು 9486400122 ಮತ್ತು 8073010539. ಈ ನಂಬರಿಗೆ ನೀವೇನು ಮಾಡ್ಬೋದಪ್ಪ ಅಂದರೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇಲ್ಲಿ ಅವರ ಇಮೇಲ್ ಕೊಟ್ಟಿದ್ದಾರೆ, ಅವರ ವೆಬ್ಸೈಟು ಇದೆ, ಇದಕ್ಕೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಸ್ನೇಹಿತರೆ, ಇದಿಷ್ಟೇನಪ್ಪ ಅಂದರೆ ಹಿರೇಕೆರೂರು ಶಿಕ್ಷಣ ಸಂಸ್ಥೆಯಲ್ಲಿ ಖಾಲಿ ಇರುವಂತಹ ಒಂದು ಹುದ್ದೆಗಳ ಒಂದು ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ GNS ಸಂಯುಕ್ತ ಪದವಿ ಪೂರ್ವ ಕಾಲೇಜ್ ಯಾದವಾಡ, ಈ ಒಂದು ಕಾಲೇಜಿನಲ್ಲಿ ಖಾಲಿ ಇರುವಂತಹ ಪ್ರಾಥಮಿಕ ಮತ್ತು ಕಾಲೇಜಿನಲ್ಲಿ ಪ್ರಾಥಮಿಕ ವಿಭಾಗ ಮತ್ತು ಪ್ರೌಢ ವಿಭಾಗ, ಹಾಗೆ ಕಾಲೇಜಿನಲ್ಲಿ ಖಾಲಿರುವಂತಹ ಶಿಕ್ಷಕರ ಹುದ್ದೆಗೆ ಸಂಬಂಧಿಸಿದಂತೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸಲಾಗುವುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ವಿದ್ಯಾವರ್ತಕ ಸಂಘ ಯಾದವಾಡ, ಇದು ಬೆಳಗಾವಿ ಜಿಲ್ಲೆಯ ಮೂಡಲಗಿನಲ್ಲಿ ಬರುವಂತಹ ಒಂದು ಸಂಸ್ಥೆಯಾಗಿದೆ. ಈ ಸಂಸ್ಥೆಯಲ್ಲಿ ಶಿಕ್ಷಕರ ಹುದ್ದೆಗೆ ಸಂಬಂಧಿಸಿದಂಥ ಒಂದು ಮಾಹಿತಿಯನ್ನು ತಿಳಿಸ್ತೇನೆ. ಇಲ್ಲಿ ಅನುದಾನಿತ ಸಂಸ್ಥೆಯಾಗಿರೋದರಿಂದ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ನಮ್ಮ ಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವ ಪ್ರಾಥಮಿಕ ಮತ್ತು ಅನುದಾನಿತ GNS ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಯಾದವಾಡದಲ್ಲಿ ಬೋಧನಾ ಕಾರ್ಯಕ್ಕೆ ಈ ಕೆಳಕಂಡ ಅತಿಥಿ ಶಿಕ್ಷಕರು ಹಾಗೂ ಉಪನ್ಯಾಸಕರು ಬೇಕಾಗಿದ್ದು, ಸೂಕ್ತ ವಿದ್ಯಾರ್ಹತೆ ಮತ್ತು ಅನುಭವ ಹೊಂದಿದ ಅಭ್ಯರ್ಥಿಗಳು ದಿನಾಂಕ 5/5/2025 ಒಳಗಾಗಿ ಅರ್ಜಿಯನ್ನು ಕೆಳಗೆ ನೀಡಿದ ಇಮೇಲ್ಗೆ ID ಕಳಿಸಬೇಕು. ಇಲ್ಲಿ ಪ್ರೌಢಶಾಲಾ ವಿಭಾಗದಲ್ಲಿ ಯಾವ್ಯಾವ ಹುದ್ದೆಗಳಿದೆ ಅಂದರೆ ವಿಜ್ಞಾನ ವಿಷಯಕ್ಕೆ BSc B.Ed ಆಗಿರಬೇಕು, PCMB ಆಗಿರಬೇಕು. ವಿಜ್ಞಾನ ವಿಷಯಕ್ಕೆ, ಗಣಿತ ವಿಷಯಕ್ಕೆ BSc B.Ed PCMB ಆಗಿರಬೇಕು. ಕನ್ನಡಕ್ಕೆ BA B.Ed MA B.Ed ಆಗಿರಬೇಕು. ಹಿಂದಿ BA B.Ed ಅಥವಾ MA B.Ed ಆಗಿರಬೇಕು. ಇಲ್ಲಿ ಕಾಲೇಜಿನಲ್ಲಿ ಕಾಲೇಜ್ ವಿಭಾಗದಲ್ಲಿ ಲೆಕ್ಕಶಾಸ್ತ್ರ MCom ಅಥವಾ B.Ed ಆಗಿರಬೇಕು. MCom ಮತ್ತು B.Ed ಆಗಿದ್ದರೆ ಕಾಲೇಜ್ ವಿಭಾಗದಲ್ಲಿ ನೀವು ಲೆಕ್ಚರಾಗಿ ಕೆಲಸ ಮಾಡ್ಬೋದು. ನಂತರ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಮಹಿಳೆಯರು ಮಾತ್ರ ಬೇಕಂತೆ.
ಇಲ್ಲಿ ವಿಜ್ಞಾನ ಮತ್ತು ಗಣಿತ ವಿಷಯಕ್ಕೆ BSc B.Ed PCMB ಆಗಿರೋರು ಮಹಿಳಾ ಅಭ್ಯರ್ಥಿಗಳಿಗೆ ಮಾತ್ರ ಸೀಮಿತವಾಗಿದೆ. ವಿಜ್ಞಾನ ಮತ್ತು ಗಣಿತ ಇಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ದಿನಾಂಕ 11/5/2025 ಬೆಳಿಗ್ಗೆ 10:30 ತಮ್ಮ ಎಲ್ಲ ದಾಖಲಾತಿಗಳೊಂದಿಗೆ ಸಂದರ್ಶನಕ್ಕೆ ಹಾಜರಾಗಬೇಕು. ಇಲ್ಲಿ ಇಂಟ್ರ್ಯೂ ಡೇಟ್ ಕೊಟ್ಟಿದ್ದಾರೆ 11/5/2025 ಬೆಳಿಗ್ಗೆ 10:30 ಇಂಟ್ರ್ಯೂ ನಡೆಸ್ತಾರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ನೀವೇನು ಮಾಡಬೇಕಪ್ಪ ಅಂದರೆ ಈಗ ಇಲ್ಲಿ ಕೊಟ್ಟಿರುವಂಥ ಇಮೇಲ್ಗೆ ಫಸ್ಟು ನೀವು ಅರ್ಜಿಯನ್ನು ಸೆಂಡ್ ಮಾಡಬೇಕು. ನಿಮ್ಮ ಒಂದು ರೆಸ್ಯೂಮನ್ನು ಸೆಂಡ್ ಮಾಡಬೇಕಾಗುತ್ತೆ. ಈ ಇಮೇಲ್ಗೆ ನೀವು ನಿಮ್ಮ ರೆಸ್ಯೂಮ್ ಸೆಂಡ್ ಮಾಡಿದ ತಕ್ಷಣ ಅವರು ಏನು ಮಾಡ್ತಾರಪ್ಪ ಅಂದರೆ ನಿಮಗೆ ಇಂಟ್ರ್ಯೂಗೆ ಕರೀತಾರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆದಷ್ಟು ಬೇಗನೆ ನಿಮ್ಮ ರೆಸ್ಯೂಮನ್ನು ಈ ಒಂದು ಇಮೇಲ್ಗೆ ಕಳಿಸ್ಬೇಕಾಗುತ್ತೆ. ಹೆಚ್ಚಿನ ಮಾಹಿತಿ ಬೇಕಾದರೆ ಇಲ್ಲಿ ಕೊಟ್ಟಿರುವಂತಹ ಮೊಬೈಲ್ ನಂಬರ್ಗಳನ್ನು ಸಂಪರ್ಕಿಸಬಹುದು. ಅಧ್ಯಕ್ಷರು, ಉಪಾಧ್ಯಕ್ಷರು, ಪ್ರಾಚಾರ್ಯರು ಹಾಗೂ ಮುಖ್ಯೋಪಾಧ್ಯಾಯರು ಎಲ್ಲ ನಂಬರ್ ಕೊಟ್ಟಿದ್ದಾರೆ. ಈ ಒಂದು ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದಾಗುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ನೀವೇನು ಮಾಡಬೇಕಪ್ಪ ಅಂದರೆ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಬೇಕು. ಹಾಗೆ ಬೆಳಗಾವಿ ಸುತ್ತಮುತ್ತ ಮತ್ತು ಬೇರೆ ಜಿಲ್ಲೆಯವರು ಕೂಡ ಈ ಒಂದು ಕಾಲೇಜಿಗೆ ಅರ್ಜಿಯನ್ನು ಹಾಕ್ಬೋದು. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಮತ್ತು ಬೇರೆ ಬೇರೆ ಜಿಲ್ಲೆಯಲ್ಲಿ ಶಿಕ್ಷಕರ ಹುದ್ದೆಗಳ ಖಾಲಿ ಇರುವಂತಹ ಒಂದು ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಲಾಗುವುದು. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಶ್ರೀ ಕಾಳಿದಾಸ ಎಜುಕೇಷನ್ ಸೊಸೈಟಿ ಬಾದಾಮಿ ಇಲ್ಲಿ ಖಾಲಿ ಇರುವಂತಹ ಶಿಕ್ಷಕರು ಮತ್ತು ಉಪನ್ಯಾಸಕರ ಹುದ್ದೆಗಳಿಗೆ ಸಂಬಂಧಿಸಿದಂಥ ಒಂದು ಮಾಹಿತಿಯನ್ನು ತಿಳಿಸಲಾಗುವುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಮೊದಲನೇದಾಗಿ ಶ್ರೀ ಕಾಳಿದಾಸ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಬಾದಾಮಿ, ಈ ಸ್ಕೂಲ್ನಲ್ಲಿ ಖಾಲಿರುವಂತಹ ಒಂದು ಹುದ್ದೆಗಳನ್ನು ಮಾಹಿತಿ ನೋಡೋದಾದರೆ ಮೊದಲಿಗೆ ಪ್ರಿನ್ಸಿಪಲ್ MA MSc B.Ed ಆಗಿರಬೇಕು, ಒಂದು ಹುದ್ದೆ ಇದೆ. ಇಂಗ್ಲೀಷ್ ಹುದ್ದೆ, ಇಂಗ್ಲೀಷ್ ವಿಷಯಕ್ಕೆ MA B.Ed ಅದು ಕೂಡ ಒಂದು ಹುದ್ದೆ ಇದೆ. ಸೈನ್ಸ್ MSc ಅಥವಾ BSc CBZ ಅಥವಾ PCMB ಮತ್ತು B.Ed ಆಗಿರಬೇಕು, ಅದು ಒಂದು ಹುದ್ದೆ ಇದೆ. ಹಿಂದಿ ವಿಷಯಕ್ಕೆ ಸಂಬಂಧಿಸಿದಂತೆ BA B.Ed ಆಗಿರಬೇಕು, ಅದು ಒಂದು ಹುದ್ದೆ ಇದೆ. ಮ್ಯಾಥ್ಸ್ MSc B.Ed ಅಥವಾ BSc B.Ed ಆಗಿರಬೇಕು, ಅದು ಒಂದು ಹುದ್ದೆ ಇದೆ. ಡ್ರಾಯಿಂಗು ಇದರಲ್ಲಿ BFA ಅಥವಾ ಈಕ್ವಲೆಂಟ್ ಅದಕ್ಕೆ ತತ್ಸಮಾನವಾದಂಥ ಒಂದು ವಿದ್ಯಾರ್ಹತೆಯನ್ನು ಹೊಂದಿರಬೇಕು, ಅದು ಒಂದು ಹುದ್ದೆ ಇದೆ. ನಂತರ ಅವ್ರದ್ದೇ ಇನ್ಸ್ಟಿಟ್ಯೂಟ್ ಆದಂಥ ಶ್ರೀ ಕಾಳಿದಾಸ PU ಕಾಲೇಜ್ ಬಾದಾಮಿ ಇಲ್ಲಿ ಖಾಲಿ ಇರುವಂಥ ಒಂದು ಉಪನ್ಯಾಸಕ ಹುದ್ದೆಗಳು. ಎಜುಕೇಷನ್ ವಿಷಯಕ್ಕೆ MA B.Ed M.Ed ಆಗಿರಬೇಕು, ಒಂದು ಹುದ್ದೆ ಇದೆ. ಮ್ಯಾಥ್ಸಿಗೆ MSc B.Ed ಆಗಿರಬೇಕು, ಒಂದು ಹುದ್ದೆ ಇದೆ. ಫಿಸಿಕ್ಸು MSc B.Ed ಒಂದು ಹುದ್ದೆ ಇದೆ. ಕೆಮಿಸ್ಟ್ರಿ MSc B.Ed ಒಂದು ಹುದ್ದೆ ಇದೆ. ಇದು ಕಾಲೇಜು ವಿಭಾಗದಲ್ಲಿ ಖಾಲಿರುವಂಥ ಒಂದು ಹುದ್ದೆಗಳು. ನಂತರ ಕಾಳಿದಾಸ ಕಾಲೇಜ್ ಆಫ್ ನರ್ಸಿಂಗ್ ಬಾದಾಮಿ, ಈ ನರ್ಸಿಂಗ್ ಕಾಲೇಜ್ನಲ್ಲಿ ಖಾಲಿರುವಂಥ ಹುದ್ದೆಗಳು ನೋಡೋದಾದರೆ ಪ್ರಿನ್ಸಿಪಲ್ MSc ನರ್ಸಿಂಗ್ ಪ್ಲಸ್ 12 ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕಂತ ಕೇಳಿದ್ದಾರೆ, ಒಂದು ಹುದ್ದೆ ಇದೆ. ಲೆಕ್ಚರ್ MSc ನರ್ಸಿಂಗ್ ಮೆಡಿಕಲ್ ಸರ್ಜನ್ನು, ಇದು 2 ಹುದ್ದೆ ಇದೆ. ಲೆಕ್ಚರ್ MSc ನರ್ಸಿಂಗ್ ಪೀಡಿಯಾಟ್ರಿಕ್, ಇದು ಒಂದು ಹುದ್ದೆ ಇದೆ. ನಂತರ ಟ್ಯೂಟರು BSc ನರ್ಸಿಂಗ್ ವಿತ್ ಮಿನಿಮಮ್ ಎಕ್ಸ್ಪೀರಿಯೆನ್ಸ್ ಇರಬೇಕಂತ ಕೇಳಿದ್ದಾರೆ, ಅದು 2 ಹುದ್ದೆ ಇದೆ. ಹಾಗೆ ಇದಕ್ಕೆ ಸಂಬಂಧಿಸಿದಂತೆ ನಿಮಗೆ ಈ ಒಂದು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅದಕ್ಕೆ ತಕ್ಕದಾದಂತಹ ಒಂದು ವೇತನ ಕೂಡ ಇರುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ನೀವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಕೊಟ್ಟಿರುವಂಥ ಇಮೇಲ್ ID-ಗೆ ನಿಮ್ಮ ಒಂದು ರೆಸ್ಯೂಮನ್ನು ಸೆಂಡ್ ಮಾಡ್ಬೋದು, ಅಥವಾ ಇಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ನಿಮ್ಮ ಒಂದು ಇಮೇಲನ್ನು ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿದರೆ ಅವರು ಇಂಟ್ರ್ಯೂ ಡೇಟನ್ನು ಕೊಟ್ಟಿದ್ದಾರೆ. ಇಂಟ್ರ್ಯೂ ಡೇಟ್ ಯಾವಾಗಿದೆಪ್ಪ ಅಂದರೆ 17/4/2025 10:00 ಇಂಟ್ರ್ಯೂ ಸ್ಟಾರ್ಟ್ ಆಗುತ್ತೆ. ಇಂಟ್ರ್ಯೂ ಸ್ಟಾರ್ಟ್ ಆಗುವಂತಹ ಇಂಟ್ರ್ಯೂ ಎಲ್ಲಿ ನಡೆಯುತ್ತಪ್ಪ ಅಂದರೆ ಅವರದೇ ಸಂಸ್ಥೆಯಾದಂಥ ಶ್ರೀ ಕಾಳಿದಾಸ ಎಜುಕೇಷನ್ ಸೊಸೈಟಿ ಕ್ಯಾಂಪಸ್ ಬಾದಾಮಿ, ಎಲ್ಲೇನು ಮಾಡ್ತಾರಪ್ಪ ಅಂದರೆ ಇಂಟ್ರ್ಯೂನ ತಗೊಳ್ತಾರೆ. ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆದಷ್ಟು ಬೇಗನೆ ಈ ಮೇಲ್ ಕಾಣಿಸಿದಂಥ ಎಲ್ಲ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ. ಆದಷ್ಟು ಬೇಗ ನೀವು ರೆಸ್ಯೂಮನ್ನು ಸೆಂಡ್ ಮಾಡಿದರೆ ನಿಮಗೆ ಏನು ಮಾಡ್ತಾರಪ್ಪ ಅಂದರೆ ಇಂಟ್ರ್ಯೂಗೆ ಕರೀತಾರೆ. ಹೆಚ್ಚಿನ ಮಾಹಿತಿಗಾಗಬೇಕಪ್ಪ ಅಂದರೆ ಈ ಒಂದು ಕಾಲೇಜ್ನ ವಿಳಾಸ ಅಥವಾ ಇಲ್ಲಿ ಕೊಟ್ಟಿರುವಂತಹ
ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ. ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಸಂಪರ್ಕ ಮಾಡ್ಬೋದು. ಹಾಗಾಗಿ ಕಾಂಟ್ಯಾಕ್ಟ್ ನಂಬರ್ ಬಂದುಬಿಟ್ಟು 9538244322, ನಂತರ 9902894772 ಅಥವಾ 9844663735 ಈ ಒಂದು ನಂಬರಿಗೆ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು. ಹಾಗಾಗಿ ಆದಷ್ಟು ಬೇಗನೆ ಏನು ಮಾಡಿ ಅಂದರೆ ಇಮೇಲ್ಗೆ ಅಥವಾ ವ್ಯಾಟ್ಸಪ್ಪಿಗೆ ನೀವೇನು ಮಾಡಿರಿ, ನಿಮ್ಮ ಒಂದು ರಿಸ್ಯೂಮನ್ನು ಸೆಂಡ್ ಮಾಡಿರಿ. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸಿದಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ KLE ಸೊಸೈಟಿ ಬೆಳಗಾವಿನಲ್ಲಿರುವಂಥ ಪ್ರತಿಷ್ಠಿತ ಶೈಕ್ಷಣಿಕ ಸಂಸ್ಥೆಯಾದಂತಹ KLE ಸೊಸೈಟಿನಲ್ಲಿ ಖಾಲಿ ಇರುವಂತಹ ಉಪನ್ಯಾಸಕರು ಮತ್ತು ಶಿಕ್ಷಕರ ಹುದ್ದೆಗಳಿಗೆ ಸಂಬಂಧಿಸಿದಂಥ ಒಂದು ಮಾಹಿತಿಯನ್ನು ತಿಳಿಸಲಾಗುವುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದಲ್ಲಿ ಶೇರ್ ಮಾಡಿ. ಇಲ್ಲಿ ಲೆಕ್ಚರ್ಸ್ ಫಾರ್ ದಿ ಅನ್ಎಡೆಡ್ PU and degree college in the district of ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಕೊಪ್ಪಳ, ಬಾಗಲಕೋಟೆ. ಇಲ್ಲಿ ಲೆಕ್ಚರ್ಸು ಮತ್ತು PU ಕಾಲೇಜ್ ಲೆಕ್ಚರು ಹಾಗೆ ಡಿಗ್ರಿ ಕಾಲೇಜ್ ಲೆಕ್ಚರ್ಸು. ಇದು ಅನ್ಎಡೆಡ್ ಸಂಸ್ಥೆಯಾಗಿರೋದ್ರಿಂದ ಈ ಒಂದು ಸಂಸ್ಥೆಗಳಲ್ಲಿ ಖಾಲಿ ಇರುವಂತಹ ಒಂದು ಲೆಕ್ಚರ್ ಹುದ್ದೆಗಳು ಯಾವ್ಯಾವ ಜಿಲ್ಲೆಯಲ್ಲಿದೆ ಅಂದರೆ ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಕೊಪ್ಪಳ, ಬಾಗಲಕೋಟೆ. ಈ ಒಂದು ಜಿಲ್ಲೆಗಳಲ್ಲಿ ಕೆಲಸ ಮಾಡಲು ನಿಮಗೆ ಇಷ್ಟ ಇದ್ದರೆ ನೀವೇನು ಮಾಡ್ಬೋದಪ್ಪ ಅಂದರೆ ಇಲ್ಲಿ ಈ ಒಂದು ಪೋಸ್ಟ್ಗಳಿಗೆ ಅಪ್ಲೈ ಮಾಡ್ಬೋದು. ಇಲ್ಲಿ ಮೊದಲನೇದಾಗಿ ಸೈನ್ಸ್ ವಿಭಾಗಕ್ಕೆ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್ ಮತ್ತು ಸಂಸ್ಕೃತ್ ಈ ವಿಷಯಗಳಿಗೆ ಸಂಬಂಧಿಸಿದಂತೆ ನೀವೇನು ಮಾಡ್ಬೋದಪ್ಪ ಅಂದರೆ ಲೆಕ್ಚರ್ ಪೋಸ್ಟಿಗೆ ಅಪ್ಲೈ ಮಾಡ್ಬೋದು. ನಂತರ ಕಾಮರ್ಸಿಗೆ ಕಾಮರ್ಸು, ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಎಕನಾಮಿಕ್ಸು. ನಂತರ ಆರ್ಟ್ಸ್ ವಿಭಾಗದಲ್ಲಿ ಪೊಲಿಟಿಕಲ್ ಸೈನ್ಸು, ಕನ್ನಡ, ಇಂಗ್ಲೀಷ್, ಹಿಂದಿ ಮತ್ತು ಫಿಸಿಕಲ್ ಡೈರೆಕ್ಟರ್ ಇಷ್ಟು ಹುದ್ದೆಗಳನ್ನು ಅವ್ರು ಏನು ಮಾಡಿದಾರಪ್ಪ ಅಂದರೆ ಪೇಪರ್ ನೋಟಿಫಿಕೇಷನ್ ಕೊಟ್ಟಿದ್ದಾರೆ. ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂಥ ಎಲ್ಲ ವಿಷಯಕ್ಕೆ ಸಂಬಂಧಿಸಿದಂತೆ ಯಾರೆಲ್ಲ ಕ್ವಾಲಿಫಿಕೇಷನ್ ಹೊಂದಿದ್ದೀರೋ ಅವರು ನೀವು ಏನು ಮಾಡ್ಬೋದಪ್ಪ ಅಂದರೆ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಕ್ವಾಲಿಫಿಕೇಷನ್ ಬಂದುಬಿಟ್ಟು MA, MCom, MSc, MCA, MTech, MPEd ಈ ಮುಂತಾದ ನೀಟ್, JEE, CET ಕೋಚಿಂಗ್ ಎಲ್ಲ ರೀತಿಯ ಒಂದು ಮಾಹಿತಿಯನ್ನು ಅವ್ರು ಕೊಟ್ಟಿದ್ದಾರೆ. ಇಲ್ಲಿ ಕ್ವಾಲಿಫಿಕೇಷನ್ ಏನಿರಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇದರ ಜೊತೆಗೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್, ಪ್ಲೇಸ್ಮೆಂಟ್ ಆಫೀಸ್ ಫಾರ್ ಡಿಗ್ರಿ. ಇಲ್ಲಿ ಕ್ವಾಲಿಫಿಕೇಷನ್ ಆ್ಯಂಡ್ ಎಕ್ಸ್ಪೀರಿಯೆನ್ಸ್ ಇದಕ್ಕೆ 2 ವರ್ಷ ಮಿನಿಮಮ್ ಎಕ್ಸ್ಪೀರಿಯೆನ್ಸ್ ಇರಬೇಕಂತ ಹೇಳಿದ್ದಾರೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್. ಹಾಗೆ ಇಲ್ಲಿ ಸ್ಯಾಲ್ರಿ ಕೂಡ ಚೆನ್ನಾಗಿ ಇರುತ್ತೆ ನಿಮಗೆ. ಇಲ್ಲಿ ಮತ್ತೆ ಇವ್ರೇನು ಮಾಡಿದಾರಪ್ಪ ಅಂದರೆ ನೀವು ಅಪ್ಲಿಕೇಶನನ್ನು ಹಾಕಲಿಕ್ಕೆ ಕೊನೆಯ ದಿನಾಂಕ ಯಾವ ಎಲ್ಲಿ ಅಂದರೆ 16/4/2025 ಈ ಮೇಲೆ ಕೊಟ್ಟಿರುವಂಥ ಎಲ್ಲ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಅಥವಾ ರಿಸ್ಯೂಮನ್ನು ಸೆಂಡ್ ಮಾಡಬೇಕಪ್ಪ ಅಂದರೆ 16/4/2025 ಒಳಗೆ ನೀವು ಅಪ್ಲಿಕೇಶನ್ನ ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ಕೊಟ್ಟಿರುವಂತಹ ಈ QR ಕೋಡನ್ನು ಸ್ಕ್ಯಾನ್ ಮಾಡಿದರೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅದರಲ್ಲಿ ನಿಮ್ಮ ಎಲ್ಲ ಮಾಹಿತಿಯನ್ನು ಫಿಲ್ ಮಾಡಿ ನೀವು ಅವರಿಗೆ ಸೆಂಡ್ ಮಾಡಬೇಕಾಗುತ್ತೆ. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಅವರ ಕಾಂಟ್ಯಾಕ್ಟ್ ನಂಬರ್ ಇದೆ, ನಿಮಗೆ ಇಮೇಲ್ ID ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ, ಇದಕ್ಕೆ ಸಂಪರ್ಕ ಮಾಡ್ಬೋದು. ಅದೇ ರೀತಿಯಾಗಿ ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿದರೆ ನಿಮ್ಮ ಮೊಬೈಲ್ನಲ್ಲಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಹಾಗಾಗಿ ಮತ್ತೆ ಇಲ್ಲಿ ರಿಟರ್ನ್ ಟೆಸ್ಟ್ ಇರುತ್ತೆ ಮತ್ತು ಡೆಮೋ ಕ್ಲಾಸ್ ಇರುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆದಷ್ಟು ಬೇಗನೆ ಈ ಒಂದು ಅರ್ಜಿಯನ್ನು ಸಲ್ಲಿಸಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಷಯವನ್ನು ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.